ಓಕೆ. ಸೊ ಇನ್ನು ಮೈಕಲ್ ಅವರ ವಿಷಯ ಅವಾಗ ಬರ್ತಾ ಇದೆ. ಸೊ ಅವರು ಕೂಡ ನಿಮ್ಮ ಫ್ರೆಂಡೇನೆ, ಒಳ್ಳೆ ಫ್ರೆಂಡೇನೆ. ಬಟ್ ನಿಮ್ಮ ಬಗ್ಗೆ ಅಥವಾ ನಮ್ರತಾ ಅವರ ಬಗ್ಗೆ ಬಂದಂಥ ಒಂದು ಈಗ ಹೊರಗಡೆ ಒಪಿನಿಯನ್ನು, ಮೈಕಲ್ ಅವರು ಹಾಗೆ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಥವಾ ಏನೋ ಬಕೆಟೋ ಚಮಚಾನೋ ಈ ಥರ ಎಲ್ಲ ಪದಗಳು ಮೈಕಲ್ ಅವರಿಗೆ ಬಂದಿಲ್ಲ, ಯಾಕಿರ್ಬೋದು? ಮೈಕಲ್ಲು ಯಾವಾಗಲೂ ಆಪೋಸಿಟ್ ಟೀಮಲ್ಲಿ ಜಾಸ್ತಿ ಆಡಿದ್ದಾನೆ ನಮ್ಮ ಟೀಮ್ಗಿಂತ. ಅವನಿಗೇನು ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ಇದನ್ನು ನಾನು 2ನೇ ವಾರ ಮಾಡಿದೆ. ವೇರ್ ನಮ್ರತಾ ಅವ್ರ ಟೀಮ್ ಕ್ಯಾಪ್ಟನ್ ಆಗಿದ್ರು, ಆ ಕಡೆ ತನಿಷಾ ಅವ್ರ ಕ್ಯಾಪ್ಟನ್ ಆಗಿದ್ರು. ನಮ್ರತಾ ಅವ್ರು ನಂಗೆ ಫಸ್ಟ್ ಬಂದು ಕೇಳಿದ್ರು, ನೀನು ನನ್ನ ಟೀಮಲ್ಲಿ ಬೇಕು, ನೀನು ಕನ್ವಿನ್ಸ್ ಮಾಡಲ್ಲ ಬಿಕಾಸ್ ಗೊತ್ತು ನೀನು ನನ್ನ ಟೀಮ್ ಬರ್ತೀಯಾ ಅಂತ. ಬಟ್ ನಾನು ಆ ವಾರ ತನಿಷಾ ಅವ್ರ ಟೀಮಲ್ಲಿ ಯಾಕೆ ಹೋಗಿದೆ ಅಂದರೆ, ಈ ಟೀಮಲ್ಲಿ ವಿನಯ್, ಮೈಕಲ್, ರಕ್ಷಕ್, ಕಾರ್ತಿಕ್ 4 ಜನ ಇದ್ದರು ಆಯಿತಾ. ಇಲ್ಲ ಮೈಕಲ್ ಆ ಟೀಮಲ್ಲಿದ್ದ. ವಿನಯ್, ಕಾರ್ತಿಕ್, ರಕ್ಷಕ್ 3 ಜನ ಇದ್ದರು. ಮೈಕಲ್ ಆ ಕಡೆ ಒಬ್ಬನೇ ಇದ್ದ. ಸೊ ಆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೋದೆ. ಮೈಕಲ್ ಯಾವಾಗಲೂ ಆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾನೆ. ವಿನಯ್ ಟೀಮ್ ಆಪೋಸಿಟಲ್ಲೇ ಆಡಿದ್ದಾನೆ. ಈಗ ನಾವು ಯಾವುದೋ ಪ್ಲಕ್ಕಿಟ್ ಪುಷ್ಪವತಿಲಿ ನಾನು ಮೈಕಲ್ಲು ವಿನಯ್ ಕಿತ್ತಾಡಿದ್ದೀವಿ, ರಕ್ತ ಬರ್ಸ್ಕೊಂಡಿದ್ದೀವಿ, ಅವ್ನ ಶರ್ಟ್ ಎಲ್ಲ ರಕ್ತ ಆಗಿದೆ. ಬಟ್ ನಾವು 3 ಜನ ಮತ್ತೆ ಕೂತ್ಕೊಂಡು ಅದೇ ಥರ ನಾವೇನು ಜೋಕ್ಸ್ ಮಾಡ್ಕೋತೀವೋ, ನಾವೇನು ಈ ಲಾಕರ್ ರೂಮ್ ಟಾಕ್ ಅಂತಾರೆ, ಈ ಹುಡುಗರುಗಳು ಒಂದಷ್ಟು ಜೋಕ್ ಮಾಡ್ಕೋತಾರೆ, ಅದೇ ಜೋಕ್ಗಳು ಮಾಡ್ಕೊಂಡು ಅಲ್ಲೇ ಕೂತಿದ್ವಿ. ಸೊ ಮೈಕಲ್ ಯಾಕೆ ಆ ಮಾತು ಬಂದಿಲ್ಲ ಅಂದರೆ, ಈಗ ಮತ್ತೆ ಬರ್ತಾ ಇದೆ ನೋಡಿ. ಈಗ ಅವನು ವಿನಯ್ ಟೀಮಲ್ಲೇ ಅಂದರೆ ಆಡ್ತಾ ಇರೋದ್ರಿಂದ 2-3 ವಾರದಿಂದ ವಿನಯ್ ಟೀಮಲ್ಲಿ ಆಡ್ತಾ ಇದ್ದಾನೆ. ಸೊ ಆ ಮಾತು ಬರುತ್ತೆ. ನಮಗೆಲ್ಲ ಯಾಕೆ ಬಂದಿದೆ ಅಂದರೆ, ನಾವು ಕನ್ಸಿಸ್ಟೆಂಟಾಗಿ ಒಂದೇ ಟೀಮಲ್ಲಿ ಆಡಿರೋದು, ಅಷ್ಟೇ ಪ್ರಾಬ್ಲಮ್. ಆಮೇಲೆ ಅಲ್ಲಿ ಟೀಮ್ಸ್ ಯಾವುದಿರುತ್ತೋ ಅದೇ ಗ್ರೂಪ್ಗಳು ಫಾರ್ಮ್ ಆಗುತ್ತೆ ಯಾರು. ಬಿಕಾಸ್ ಈಗ ರಾಕ್ಷಸರು ಮತ್ತು ಗಂಧರ್ವರು ಆಟ ಇತ್ತು. ನೀವು ರಾಕ್ಷಸರಾದಾಗ, ಅಲ್ಲ ನೀವು ಗಂಧರ್ವರಾದಾಗ ಆಪೋಸಿಟ್ ಟೀಮ್ ಅವರೆಲ್ಲ ನಿಮ್ಗೆ ರಾಕ್ಷಸರ ಥರನೇ ಕಾಣೋದು, ವಿಲನ್ಗಳ ಥರನೇ ಕಾಣೋದು. ಅದು ಗೇಮಿಂದ ಹೊರಗಡೆನೂ ಕ್ಯಾರಿ ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಒಂದಷ್ಟು ಕಾರಣಗಳಿಂದ ಆಗಿದೆ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈಕಲ್. ಬಿಕಾಸ್ ಒಬ್ಬ ಕನ್ನಡ ಬರದೇ ಇರೋನು ಅಷ್ಟು ಕನ್ನಡ ಕಲಿತು ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ. ಕನ್ನಡ ಓದೋದು ಕಲ್ತಿದ್ದಾನೆ. ಆ್ಯಂಡ್ ಮೈಕಲ್ ಅಷ್ಟು ಒಳ್ಳೆ ಮೆಮೊರಿ ನಾನು ಲೈಫಲ್ಲಿ ಯಾರ್ದು ಅಷ್ಟು ನೋಡಿಲ್ಲ. ಅವ್ನಿಗೆ ಆಲ್ಮೋಸ್ಟ್ ಫೋಟೋಗ್ರಾಫಿಕ್ ಮೆಮೊರಿ ಇದೆ. ಯಾವುದೋ ಒಂದು ವರ್ಡ್ ಬಿಗ್ ಬಾಸ್ ಎಲ್ಲೋ ಹೇಳಿರ್ತಾರೆ, ಏನೋ ಕುತಂತ್ರನೋ ಇನ್ನೇನೋ ಅತ್ಯಂತ ಪ್ರೀತಿ ಪಾತ್ರ, ಅದನ್ನು 3 ವಾರ ಆದಮೇಲೆ ಯೂಸ್ ಮಾಡ್ತಾನೆ. ಸೊ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ನಾವು ಕರ್ನಾಟಕದಲ್ಲೇ ಬೆಳೆದವರು, ಬೆಂಗಳೂರಲ್ಲೇ ಬೆಳೆದವರೇ ನಾವು ಅಷ್ಟೊಂದು ಇಂಗ್ಲೀಷ್ ಯೂಸ್ ಮಾಡೋತ್ತಿಗೆ ಅವ್ನು ನಮ್ಮೆಲ್ಲರಿಗಿಂತ ಜಾಸ್ತಿ ಕನ್ನಡ ಕಲಿತು ಕನ್ನಡ ಮಾತಾಡ್ತಾ ಇದ್ದಾನೆ, ಬರಿಯೋಕ್ಕೂ ಕಲಿತಾನೆ, ಸ್ವಲ್ಪ ದಿನ ಓದ್ತಾ ಇದ್ದಾನೆ. ಸೊ ರೆಸ್ಪೆಕ್ಟ್.